ಟೀಮಿನ ಆಟ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸಚಿನ್ ತೆಂಡೂಲ್ಕರ್ ಹೇಳಿದಂಥ 10 ಓವರ್ದು 2 ಭಾಗ ಮಾಡಿ ಮಾಡೋದು ಯೋಗ್ಯ ಏನೋ ಅಂತೇಳಿ ಅದು ಚರ್ಚೆ ಮಾಡುವಂಥ ವಿಷಯ. ಆದರೆ ಇವತ್ತು IPLನಿಂದಾಗಿ ಕ್ರಿಕೆಟ್ ಭಾಳ ನೋಡ್ರಿ, ಕೇವಲ ಅವ್ರು 20 ಓವರ್ ಇವ್ರು 20 ಓವರ್ ಎಷ್ಟು ರನ್ ಆಯಿತು? 500 ರನ್ ದಾಟಿಸಿದ್ರು ಬರೀ 20-40 ಓವರ್ದಾಗ. ಯಾವ ರೀತಿ ಆಟ ಬೆಳೆದಿದೆ, ಬೌಲರ್ಗಳ ಹಣತೆ ಹೆಂಗದ, ಬ್ಯಾಟ್ಸ್ಮನ್ಗಳ ಹಣತೆ ಹೆಂಗದ. 200 ದಾಟಿದ್ರೆ ಗೆದ್ದೇ ಬಿಡುವಂಥ ಟೀಮ್ಗಳು. 55 ಓವರ್ಗಳಲ್ಲಿ 220 ಮೇಲೆ ಗೆಲ್ಲುವಂಥ ಟೀಮ್ಗಳಿದ್ದು ಅವತ್ತು. ಇವತ್ತು 20 ಓವರ್ಗಳಲ್ಲಿ 225 ರನ್ ಹೊಡೆದ್ರು, ಗೆಲ್ಲಕ್ಕೆ ಆಗ್ತಾಯಿಲ್ಲ. ಇದು ಇಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವೀಕ್ನೆಸ್ ಪ್ಲಸ್ ಮೈನಸ್ ಎಲ್ಲ ಆಗುವಂಥ. ಅದೇನೋ ಆಗಲಿ, ಇವತ್ತು ಮಾತ್ರ ಬಹಳ ಪ್ರಮುಖವಾದ ಮ್ಯಾಚ್ ಅದ. ಚೆನ್ನೈ ವರ್ಸಸ್ ಮುಂಬೈ. ಇವತ್ತು ಚಪಾಕ್ದಲ್ಲೇ ಚೆನ್ನೈದಲ್ಲೇ ಅದ. ಈಗಾಗಲೇ ಚೆನ್ನೈ ಇದರಲ್ಲಿ 19 ಗೆಲುವ, ಮುಂಬೈ ಚೆನ್ನೈ ಗೆಲುವು 19 ಆಗಿದೆ ಇಲ್ಲಿವರೆಗೆ. ಮುಂಬೈ 19 ಸಲ ಗೆದ್ದದ. ನೋಡ್ರಿ ಇವತ್ತು ಯಾರು ಎಷ್ಟು ಗೆಲ್ತಾರೆ ಅಂತಂತೇಳಿ. ಬಟ್ ಇವತ್ತಿನ ಮ್ಯಾಚ್ದೊಳಗೆ ಚೆನ್ನೈದಲ್ಲೇ ಅದರ ಚೆನ್ನೈ ಸೂಪರ್ ಕಿಂಗದ ನಾಯಕ ರುತುರಾಜ ಆಗಿರ್ಬೋದು, ಇನ್ನುಳಿದ ಹಾರ್ದಿಕ್ ಪಾಂಡ್ಯ ಅವರಾಗಿರ್ಬೋದು, ಸಂಜು ಸ್ಯಾಮ್ಸನ್ ಅಂತ ಎಲ್ಲ ಶತಕ ಹೊಡೆದಾರೆ ಈಗಾಗಲೇ. ಅವ್ರದ್ದು ಆಟ ಇವತ್ತು ನೋಡುವಂಥದ್ದು. ಯಾರು ಗೆಲ್ತಾರ, ಯಾರು ಸೋಲ್ತಾರ, ಇದೆಲ್ಲ ಇವತ್ತೇ ನೋಡುವಂಥದ್ದು. ಇವತ್ತು ಮತ್ತೆ ಆರೆಂಜ್ ಕ್ಯಾಪ್ ನಮ್ಮ ಅಭಿಷೇಕ್ ಶರ್ಮಾ ಅವ್ರ ಹೆಸರಿಗೆದ. SRH ಟೀಮ್ನವರು 425 ನೋಡಿದ್ದಾರೆ. ಮತ್ತು ಪರ್ಪಲ್ ಕ್ಯಾಪ್ ಬೌಲಿಂಗ್ದಲ್ಲಿ ಭುವನೇಶ್ವರ್ ಕುಮಾರ್ ಅವರಿಗೆ RCB ಅವರು 17 ವಿಕೆಟ್ ಹೊಡೆದಿದ್ದಾರೆ. ಇವ್ರದ್ದು ಮುಂದುವರೆದ. ಈ ಕ್ಯಾಪ್ ಯಾರಿಗೆ ಬದಲಾಗ್ತದೆ ನೋಡೋಣ. ಅದೇನೋ ಆಗಲಿ, ನಿನ್ನೆ ನಡೆದ ಆಟದಲ್ಲೇ ರಿಯಾನ್ ಪೆರಾರ ಹೋರಾಟ ವ್ಯರ್ಥ.